ಕಲ್ತಪ್ಪ ರೆಡಿಯಾಗಿದೆ. ಇನ್ನು ಬಿಸಿ ಬಿಸಿ ಚಹಾ ಜೊತೆ ಇದನ್ನು ತಿನ್ನಲಿಕ್ಕೆ ಸೂಪರ್ ಆಗುತ್ತೆ. ನೀವು ಕೂಡ ಇದೇ ರೀತಿ ಕೆಂಡದಲ್ಲಿ ಮಾಡಿ ನೋಡಿ. ಓಕೆ, ಇದನ್ನು ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಹಾಯ್ ಫ್ರೆಂಡ್ಸ್, ಇವತ್ತು ಹಳ್ಳಿ ಸ್ಟೈಲಲ್ಲಿ ಕಲ್ತಪ್ಪ ಮಾಡೋಣ. ಕಲ್ತಪ್ಪ ಮಾಡಲಿಕ್ಕೆ ತುಂಬ ಸುಲಭ, ಬೇಗನೆ ಮಾಡ್ಬೋದು. ನೋಡಿ, ಇಲ್ಲಿ ನಾನು ಬೆಳ್ತಿಗೆ ಅಕ್ಕಿಯನ್ನು ತೆಕ್ಕೊಂಡಿದ್ದೀನಿ. 2 ಕಪ್ಪಷ್ಟು ತೆಕ್ಕೊಂಡಿದ್ದೀನಿ. ಇದನ್ನು ನಾನು ರಾತ್ರಿಯೇ ನೆನೆ ಹಾಕಿಟ್ಟಿದ್ದು. ಇದು ಸುಮಾರು 2 ಗಂಟೆ ನೀವು ನೆನೆ ಹಾಕಿದರೆ ಸಾಕು. ಬಟ್ ಟೈಮ್ ಇದ್ದರೆ ರಾತ್ರಿ ಇಡೀ ನೀವು ನೆನೆ ಹಾಕ್ಬೋದು. ಓಕೆ, ಈಗ ಇದಕ್ಕೆ ಕೆಲವೊಂದು ಇಂಗ್ರೀಡಿಯೆಂಟ್ಸನ್ನು ಹಾಕ್ಕೊಳ್ಳೋಣ. ಇದಕ್ಕೆ ನಾನು 1 ಕಪ್ಪಷ್ಟು ಬಾಯ್ಲ್ಡ್ ರೈಸನ್ನು ಹಾಕ್ತಾಯಿದ್ದೀನಿ. ಇದು ಹಾಕಿದರೆ ತುಂಬ ಸ್ಮೂತಾಗಿ ಬರುತ್ತೆ ಕಲ್ತಪ್ಪ. ಹಾಗೆ ಇದು ಹಾಕಲೇಬೇಕಂತೇನಿಲ್ಲ. ರುಚಿಗೆ ಎಷ್ಟು ಬೇಕು ನೋಡಿ ಅಷ್ಟು ಕಲ್ಲುಪ್ಪನ್ನು ಹಾಕ್ತಾಯಿದ್ದೀನಿ. ಹಾಗೆ 1 ಕಪ್ಪಷ್ಟು ಬೆಲ್ಲ, ಇಷ್ಟು ಸಾಕು. 1 ಕಪ್ಪಷ್ಟು, 2 ಕಪ್ ಅಕ್ಕಿಗೆ 1 ಕಪ್ ಬೆಲ್ಲ ಸಾಕು. ಓಕೆ, ಹಾಗೆ ಕಾಯಿ ತುರಿ ಹಾಕಬೇಕು. ಕಾಯಿ ತುರಿ ಮತ್ತು ಬೆಲ್ಲದ ಪ್ರಮಾಣ ಒಂದೇ ಲೆಕ್ಕದಲ್ಲಿ ಹಾಕಿದರೆ ಆಯಿತು. 1 ಕಪ್ ಬೆಲ್ಲ, 1 ಕಪ್ ಕಾಯಿ ತುರಿ. ಓಕೆ, ಹಾಗೆ ನಾನಿಲ್ಲಿ 1 ಟೇಬಲ್ ಚಮಚದಷ್ಟು ಸೋಂಪನ್ನು ಹಾಕ್ತಾಯಿದ್ದೀನಿ. ಕೆಲವರು ಜೀರಿಗೆ ಹಾಕ್ತಾರೆ, ಮೆಂತೆ ಹಾಕ್ತಾರೆ. ನಾನು ಸೋಂಪು ಹಾಕ್ತೇನೆ. ನೀವು ಕೂಡ ಸೋಂಪು ಹಾಕಿ ನೋಡಿ, ತುಂಬ ಒಳ್ಳೆ ಟೇಸ್ಟ್ ಬರುತ್ತೆ ಕಲ್ತಪ್ಪಕ್ಕೆ. ಇಷ್ಟು ಹಾಕಿ ಇದನ್ನು ನಾವು ರುಬ್ಲಿಕ್ಕುಂಟು. ನೋಡಿ, ರುಬ್ಬಿ ತಂದಿದ್ದೀನಿ. ನೈಸ್ ಆಗಬೇಕು ಅಂತೇನಿಲ್ಲ, ಸ್ವಲ್ಪ ರವೆ ಇರಬೇಕು. ನೈಸ್ ಮಾಡಲಿಕ್ಕೆ ಹೋಗಬೇಡಿ, ರವೆ ಇರಬೇಕು. ಹದ ನೋಡಿ, ಈ ರೀತಿ ಹದ ಇದ್ದರೆ ಆಯಿತು. ಓಕೆ, ಇನ್ನು ಇದನ್ನು ನಾವು ಕೆಂಡದಲ್ಲಿ ಇಟ್ಟು ಮಾಡಲಿಕ್ಕೆ, ಸಿಟಿಯಲ್ಲೆಲ್ಲ ಫ್ಲ್ಯಾಟಲ್ಲಿ ಇರೋರಿಗೆಲ್ಲ ಕೆಂಡ ಎಲ್ಲ ಇಟ್ಟು ಮಾಡಲಿಕ್ಕೆ ಆಗೋದಿಲ್ಲ. ಅಂಥವರು ನಾನ್ ಸ್ಟಿಕ್ ಪ್ಯಾನಲ್ಲಿ ಮಾಡ್ಬೋದು, ಕುಕ್ಕರಲ್ಲಿ ಮಾಡ್ಬೋದು. ಆ ರೆಸಿಪಿ ನಾನು ಆಲ್ರೆಡಿ ಶೇರ್ ಮಾಡಿದ್ದೀನಿ. ಇವತ್ತು ನಾನು ಕೆಂಡದಲ್ಲಿ ನಮ್ಮ ಹಿರಿಯರು ಯಾವ ರೀತಿ ಮಾಡ್ತಾ ಇದ್ರು ಅಂತ ಹೇಳ್ತೀನಿ. ಅದಕ್ಕೋಸ್ಕರ ಇದಕ್ಕೆ ಕೆಂಡದ ಅಡ್ಡೆ ಅಂತ ಕೂಡ ಹೆಸರುಂಟು, ಅಥವಾ ಬಾಣಲೆ ತಿಂಡಿ, ತುಳುವಿನಲ್ಲಿ ಗೆಂಡದ ಅಡ್ಡೆ ಅಂತ ಕೂಡ ಹೇಳ್ತಾರೆ. ಈಗ ಕೆಂಡದಲ್ಲಿ ಇಟ್ಟು ಇದನ್ನು ಮಾಡೋಣ ಬನ್ನಿ. ನೋಡಿ, ಈಗ ಕೆಂಡ ರೆಡಿ ಉಂಟು. ಕೆಳಗಡೆ ಹಾಗೂ ಮೇಲ್ಗಡೆ ಕೆಂಡದಲ್ಲೇ ನಾವು ಇದನ್ನು ಬೇಯಿಸಬೇಕು. ಬೆಂಕಿ ಮಾಡಲಿಕ್ಕೆ ಹೋಗಬೇಡಿ. ನೋಡಿ, ಈ ಥರ ಪಾತ್ರೆ ಬರುತ್ತೆ ನೋಡಿ, ಇದು ಕಲ್ತಪ್ಪ ಮಾಡಲಿಕ್ಕೆ ಬೆಸ್ಟ್. ಈ ಥರದ್ದು ಅಲ್ಯೂಮಿನಿಯಂ ಪಾತ್ರೆ, ಇದನ್ನು ಈ ರೀತಿ ಇಡೋಣ. ಈಗ ಇದಕ್ಕೆ ಸ್ವಲ್ಪ ತೆಂಗಿನೆಣ್ಣೆಯನ್ನು ಹಾಕ್ತಾ ಇದ್ದೀನಿ. ಸ್ವಲ್ಪ ಹಾಕ್ಕೊಳ್ಳೋಣ, ತುಂಬ ಹಾಕೋದು ಬೇಡ. ಈಗ ಸ್ವಲ್ಪ ಇದು ಕಾಯಬೇಕು ಎಣ್ಣೆ. ಓಕೆ, ಈಗ 2 ಈರುಳ್ಳಿನ ಕಟ್ ಮಾಡಿ ಹಾಕ್ತಾ ಇದ್ದೀನಿ. ಈರುಳ್ಳಿ ಎಷ್ಟು ಹಾಕ್ತೀರಾ ಅಷ್ಟು ಟೇಸ್ಟ್. ಕೆಲವರು ಕೊಬ್ಬರಿ ಎಲ್ಲ ಹಾಕ್ತಾರೆ, ಬಟ್ ಬೇಡ, ಅವಶ್ಯಕತೆ ಇಲ್ಲ, ಇಷ್ಟೇ ಹಾಕಿದ್ರೆ ಸಾಕು. ಸೊ ಈಗ ಈರುಳ್ಳಿ ಒಳ್ಳೆ ಕೆಂಪಾಗಬೇಕು, ಅಂದರೆ ಅದು ಕೆಂಪಾಗುತ್ತೆ. ಮತ್ತು ಈಗ ಸ್ವಲ್ಪ ಸಾಫ್ಟ್ ಆಗುವವರೆಗೆ ಇದನ್ನು ಫ್ರೈ ಮಾಡೋಣ. ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಈರುಳ್ಳಿ. ಮತ್ತು ಇದರಲ್ಲಿ ಅರ್ಧ ಈರುಳ್ಳಿನ ತೆಗಿಬೇಕು ನಾವು, ಅದು ಮತ್ತೆ ಮೇಲ್ಗಡೆಯಿಂದ ಹಾಕಲಿಕ್ಕೆ. ಇಲ್ಲಾಂದರೆ ಎಲ್ಲ ಈರುಳ್ಳಿ ಕೆಳಗಡೆ ಮಾತ್ರ ಇರ್ತದೆ, ಮೇಲೆಂತ ಸಿರುವುದಿಲ್ಲ. ಹಾಗಾಗಿ ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕೀಗ. ಮತ್ತು ಸ್ವಲ್ಪ ಹೊತ್ತಾದ ನಂತರ ಸ್ವಲ್ಪ ಈರುಳ್ಳಿ, ಇದರ ಅರ್ಧದಷ್ಟು ಈರುಳ್ಳಿನ ತೆಗೆದು ಸಪ್ರೇಟಾಗಿ ಇಡಬೇಕು. ಚೆನ್ನಾಗಿ ಫ್ರೈ ಆಗಲಿ. ಇದು ಸ್ವಲ್ಪ ಹೊತ್ತಾಗುತ್ತೆ. ಸ್ವಲ್ಪ ಬೆಂಕಿ ಮಾಡಿದರೆ ಕೆಳಗಡೆ ಸ್ವಲ್ಪ ಬೆಂಕಿ ಮಾಡ್ಬೋದು ನೀವು, ಆದರೆ ಮೇಲ್ಗಡೆ ಮಾತ್ರ ನೀವು ಕೆಂಡದಲ್ಲೇ ಇದನ್ನು ಫ್ರೈ ಮಾಡಬೇಕಾಗತ್ತೆ. ನಿಮ್ಮ ಹತ್ರ ಈ ರೀತಿ ಒಲೆ ಎಲ್ಲ ಇದ್ದರೆ, ನಿಮಗೆ ಈ ರೀತಿ ಮಾಡುವ ಚಾನ್ಸ್ ಇದ್ದರೆ ಇದೇ ರೀತಿ ಮಾಡಿ. ಯಾಕಂದರೆ ಈ ರೀತಿ ಮಾಡೋದ್ರಲ್ಲಿ ತುಂಬ ಟೇಸ್ಟ್. ನೀವು ಗ್ಯಾಸಲ್ಲಿ ಮಾಡಿದರೆ ಅಷ್ಟು ನಿಮಗೆ ಟೇಸ್ಟ್ ಸಿಗಲ್ಲ, ಬಟ್ ಈ ರೀತಿ ಮಾಡಿದರೆ ಮಾತ್ರ ನಿಮಗೆ ಆ ಟೇಸ್ಟ್ ಬರೋದು. ಸೊ ಈ ರೀತಿ ಮಾಡಲಿಕ್ಕೆ ನಿಮಗೆ ಚಾನ್ಸ್ ಸಿಕ್ಕಿದ್ರೆ ಇದೇ ರೀತಿ ಮಾಡಿ. ಸ್ಪೆಷಲ್ ಈಗ ಮಳೆ ಎಲ್ಲ ಬರ್ತಾ ಉಂಟು ಹೊರಗಡೆ, ಈಗ ಜೋರು ಮಳೆ ನಮಗೆ. ಸೊ ಒಳ್ಳೆದಾಗ್ತದೆ, ಸಂಜೆ ಚಾಗೆ ಕೂಡ ಒಳ್ಳೆದಾಗ್ತದೆ. ಇದು ನಾನು ಸಂಜೆ ಚಾಗೆ ಮಾಡೋದು, ಬೆಳಗಿನ ತಿಂಡಿಗೆ ಕೂಡ ಇದನ್ನು ಮಾಡ್ಬೋದು. ನೋಡಿ, ಜೋರು ಮಳೆ. ಸೊ ಈ ಮಳೆಗೆ ಈ ಕಲ್ತಪ್ಪ ತಿನ್ನಲಿಕ್ಕೆ ತುಂಬ ಒಳ್ಳೆದಾಗ್ತದೆ, ಬಿಸಿ ಬಿಸಿ ಚಹಾ ಜೊತೆಗೆ. ಖುಷಿ ಆಗ್ತದಲ್ಲ. ಈಗ ಈರುಳ್ಳಿ ಸ್ವಲ್ಪ ಸಾಫ್ಟ್ ಆಗಿದೆ, ತುಂಬ ಕೆಂಪಾಗಬೇಕಂತೇನಿಲ್ಲ. ಸೊ ಇದು ಸ್ವಲ್ಪ ತೆಗೆದಿಡೋಣ ನಾವು, ಮತ್ತೆ ಹಾಕಲಿಕ್ಕೆ. ಸ್ವಲ್ಪ ಕೆಳಗಡೆ ಇರಲಿ, ಸ್ವಲ್ಪ ಮತ್ತೆ ಹಾಕಲಿಕ್ಕೆ. ಓಕೆ, ಚೆನ್ನಾಗಿ ಇದನ್ನೊಮ್ಮೆ ಸ್ಪ್ರೆಡ್ ಮಾಡ್ಕೊಳ್ಳಿ. ಈಗ ಹಿಟ್ಟನ್ನು ಹಾಕ್ಕೊಳ್ಳೋಣ. ಸ್ವಲ್ಪ ಜಾಗ್ರತೆ ಮಾಡಬೇಕು. ಓಕೆ, ಪೂರ್ತಿಯಾಗಿ ಹಾಕಿಕೊಳ್ಳಿ ಈ ರೀತಿ. ಇದನ್ನು ಜಸ್ಟ್ ಒಮ್ಮೆ ಮಿಕ್ಸ್ ಮಾಡೋಣ, ಅಂದರೆ ಈರುಳ್ಳಿ ಸ್ವಲ್ಪ ಸ್ಪ್ರೆಡ್ ಆಗ್ತದೆ, ಇಲ್ಲಾಂದರೆ ಒಂದೇ ಕಡೆ ಇರುತ್ತೆ ಈರುಳ್ಳಿ. ಓಕೆ, ಈಗ ಮೇಲೆಯಿಂದ ಈರುಳ್ಳಿನ ಹಾಕ್ಕೊಳ್ಳೋಣ. ಸ್ಪ್ರೆಡ್ ಮಾಡಿ ಹಾಕ್ಕೊಳ್ಳಿ ಈ ರೀತಿ. ಈಗ ಇದನ್ನು ನಾವು ಬೇಯಿಸಬೇಕು. ಮುಚ್ಚಳವನ್ನು ಮುಚ್ತಾ ಇದ್ದೀನಿ. ಕೆಂಡ ಹಾಕಬೇಕು. ಓಕೆ, ಈ ರೀತಿ ಕೆಂಡವನ್ನು ಹಾಕಿ ಇನ್ನು ಇದನ್ನು ಸುಮಾರು 30 ನಿಮಿಷದಿಂದ 45 ನಿಮಿಷ ನಾವು ಇದನ್ನು ಬೇಯಿಸಬೇಕು. ಸೊ ಬೆಂಕಿ ಮಾಡಲಿಕ್ಕೆ ಹೋಗಬೇಡಿ, ಕಪ್ಪಾಗುತ್ತೆ ಮತ್ತೆ ಬೆಂಕಿ ಮಾಡಿದರೆ. ಕೆಂಡದಲ್ಲೇ ಇದನ್ನು ಮಾಡಬೇಕು.
ಇನ್ನು ಒಂದು 30 ನಿಮಿಷ ಆದ ನಂತರ ಇದನ್ನ ತೆಗೆದ್ರೆ ಆಯ್ತು. ನೋಡಿ ಈಗ ಇದು 30 ನಿಮಿಷ ಆಗಿದೆ, ಇದು ರೆಡಿ ಆಗಿದೆ. ತುಂಬಾ ಚೆನ್ನಾಗಿ ಬಂದಿದೆ, ಒಳ್ಳೆ ಘಮ ಬರ್ತಾ ಉಂಟು. ಆ ತೆಂಗಿನೆಣ್ಣೆ ಫ್ಲೇವರ್, ಆ ನೀರುಳ್ಳಿಯ ಫ್ಲೇವರ್ ಎಲ್ಲ ತುಂಬಾ ಚೆನ್ನಾಗಿ ಪರಿಮಳ ಬರ್ತಾ ಉಂಟು. ನೋಡಿ ಚಹಾ ಕೂಡ ರೆಡಿ ಆಗಿದೆ, ರೆಡಿ ಮಾಡಿ ತಂದಿದ್ದೀವಿ ಚಹಾ ಕೂಡ. ಇನ್ನು ಚಹಾ ಜೊತೆಗೆ ಇದನ್ನ ಸರ್ವ್ ಮಾಡೋಣ. ಇದನ್ನ ಸ್ವಲ್ಪ ತಣ್ಣಗಾಗ್ಬೇಕು ತೆಗಿಬೇಕಾದ್ರೆ, ಇಲ್ಲಾಂದ್ರೆ ಅದು ಬರುದಿಲ್ಲ. ಹಾಗೆ ನೋಡಿ, ಈ ರೀತಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಕೆಳಗಡೆ ಅಂದ್ರೆ ನಾವು ಈ ಕೆಂಡದಲ್ಲಿ ಇದು ಹೊರಗಡೆ ಮಾಡೋದಾದ್ರೆ ಕೆಳಗಡೆ ಸ್ವಲ್ಪ ಇದು ಕಪ್ಪಾಗ್ಬೋದು, ಅದು ಜಾಸ್ತಿ ಕಪ್ಪಾಗುದಿಲ್ಲ, ಅದು ಸ್ವಲ್ಪ ಕಪ್ಪಾಗುದೆ. ಅದೆಂತ ಮಾಡ್ಲಿಕ್ಕೆ ಆಗುದಿಲ್ಲ, ಅದು ಹಾಗೇನೆ. ಅದು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ, ಒಳ್ಳೇದಾಗುತ್ತೆ. ಕಪ್ಪಾಗಿದ್ರೆ ಕೂಡ ತುಂಬ ಟೇಸ್ಟ್ ಆಗುತ್ತೆ. ಸ್ವಲ್ಪ ಸೈಡಲ್ಲಿ ಕಪ್ಪಾಗಿದೆ. ಇನ್ನು ಇದನ್ನು ಕಟ್ ಮಾಡಿ ಸರ್ವ್ ಮಾಡಿದ್ರೆ ಆಯಿತು. ಓಕೆ, ಹೇಗೆ ಬೇಕೋ ಆ ರೀತಿ ಕಟ್ ಮಾಡ್ಕೊಳ್ಳಿ, ತುಂಬ ಒಳ್ಳೇದಾಗ್ತದೆ ಮಾತ್ರ. ನೋಡಿ ಕಲ್ತಪ್ಪ ರೆಡಿ ಆಗಿದೆ. ಈ ರೀತಿ ಮಾಡಿ ನೀವು ಕೂಡ ಟೀ ಜೊತೆ ಎಂಜಾಯ್ ಮಾಡಿ. ಓಕೆ, ಟೀ ಎಲ್ಲ ರೆಡಿಯಾಗಿ ಉಂಟು, ಬನ್ನಿ ನೀವು ಕೂಡ ನನ್ನ ಜೊತೆ ಟೀ ಕುಡಿಲಿಕ್ಕೆ. ನಾವಿಬ್ಬರು ಇದ್ದೀವಿ ಇಲ್ಲಿ. ಎಪಿಸೋಡಲ್ಲಿ ಸಿಗ್ತೀನಿ, ಅಲ್ಲಿ ತನಕ ಬಾಯ್.